ಇವತ್ತು ನಿಮ್ಗೆ ಬೇರೆ ಮದ್ವೆ ಮಾಡಿಸೋ ಸಂದರ್ಭ ಬಂದಿದೆ. ನಿಮಗ್ ಬೇರೆ ಮದ್ವೆ ಮಾಡ್ಸೋದಕ್ಕೆ ಹೋಗಿ ಕೊನೆಗೆ ನನ್ ಗೌರಿನ ನಾನೇ ತೊಡ್ಕೊಳ್ಳೋಂತ ಪರಿಸ್ಥಿತಿ ಬಂತು. ನಿಮ್ಮನ್ ಬಿಟ್ಟದ್ ಹೇಗ್ ಸರ್ ನಾನು ಬದುಕಿರ್ತೀನಿ? ಖಂಡಿತ ಇಲ್ಲ, ನಾನ್ ಬದುಕಿರಲ್ಲ. ಆದ್ರೆ ನಾನು ಏನ್ ಮಾಡ್ಲಿ, ನನಗ್ ಬೇರೆ ದಾರಿನೇ ಇಲ್ಲ. ನಾನು ಕೊಟ್ಟ ಮಾತಿಂದ ನಾನೇ ಸಿಕ್ಕಾಕೊಂಡಿದ್ದೀನಿ. ನನ್ನ ಕೈನ ನಾನೇ ಹಗ್ಗದಿಂದ ಕಟ್ಕೊಂಡಿದ್ದೀನಿ. ಬೇಡಪ್ಪ, ಇಂಥ ಪರಿಸ್ಥಿತಿ ಯಾವ ಹೆಂಡತಿಗೂ ಬರಬಾರ್ದು. ಸೇವಂತಿ, ಸೇವಂತಿ, ಅಜ್ಜಿ ಬಾಗಿಲು ತೆಗೆ. ಬನ್ನಿ ಅಜ್ಜಿ. ಬಾಗ್ಲು ಹಾಕೊಂಡು ಏನೇ ಮಾಡ್ತಿದ್ದೆ? ಇನ್ನೇನ್ ಮಾಡ್ಲಿ ಅಜ್ಜಿ, ಆ ದೇವ್ರು ನನಗೆ ಕೊಟ್ಟಿರೋ ಪರಿಸ್ಥಿತಿನ ನೆನೆಸ್ಕೊಂಡು ಬೇಜಾರು ಮಾಡ್ಕೋತಾ ಇದ್ದೆ. ನಿಜವಾಗ್ಲೂ ನೀನು ನನ್ ಮೊಮ್ಮಗಳೇನಾ? ಗಂಡನ್ ಮೇಲೆ ರಾಸಿ ಪ್ರೀತಿ ಇಟ್ಕೊಂಡಿದ್ ಸೇವಂತಿ ನೀನೇನಾ? ಯಾಕಜ್ಜಿ? ಯಾರೋ ಏನೋ ಹೇಳಿದ್ರು ಅಂತ ಕಟ್ಕೊಂಡಿರೋ ಗಂಡನ ಮೇಲೆ ಇಷ್ಟೊಂದು ಅನುಮಾನ ಪಡ್ತಾ ಇದೆಯಲ್ಲ ನೀನು. ಯಾಕೆ? ನಿನ್ ಗಂಡ ಏನು ಅಂತ ನಿನಗೆ ಗೊತ್ತಿಲ್ವಾ? ನೋಡು, ಬೇರೆ ಏನ್ ಬೇಕಾದ್ರೂ ಹೇಳು, ಅರ್ಜುನ್ ಹೆಣ್ಮಕ್ಳ ವಿಷಯದಲ್ಲಿ ಅಪ್ಪಟ ಬಂಗಾರ. ಅವನ್ ಯಾವತ್ತೂ ತಪ್ಪು ಮಾಡೋನಲ್ಲ, ಅದು ನಿನಗೂ ಚೆನ್ನಾಗಿ ಗೊತ್ತಿದೆ. ನೀನ್ ನನಗೆ ಆ ದೇವರೇ ಕೊಟ್ಟಿರೋ ಉಡುಗೊರೆ ಅಲ್ಲ ಕಣೆ, ಸತ್